ಸೊ ಗ್ಯಾಗ್ ಆರ್ಡರ್ ಅಂದರೆ ಜಾನ್ ರೋ ಆರ್ಡರ್ ಅಂದರೆ ಅದು ಒಂದು ಅಮೆರಿಕನ್ ಕಾನ್ಸೆಪ್ಟು. ಅದು ಭಾರತಕ್ಕೆ ಬಂದುಬಿಟ್ಟಿದೆ. ಅಂದರೆ ಕಾಪಿರೈಟ್ ಆ್ಯಕ್ಟು, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟು, ಇದರಲ್ಲಿ ಜಾನ್ ರೋ ಆರ್ಡರ್ ಅಂದು ಕೊಡ್ತಾರೆ. ನಮ್ಮ ಭಾರತದಲ್ಲಿ ಅದಕ್ಕೆ ಅಶೋಕ್ ಕುಮಾರ್ ಆರ್ಡರ್ ಅಂತಾರೆ. ಈ ಅಶೋಕ್ ಕುಮಾರ್ ಆರ್ಡ್ರು, ಜಾನ್ ರೋ ಆರ್ಡರ್ ಅಂದರೆ ಆ ಪೇಟೆಂಟು, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಇರೋರ ಮೇಲೆ ಯಾರು ಆ ವಸ್ತುಗಳನ್ನೇ ತಯಾರಿ ಮಾಡಬಾರ್ದು, ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು, ಆ ಪ್ರೋಸೆಸನ್ನು ಯೂಸ್ ಮಾಡೋದು ಅನ್ನೋದು ಇದು ಪೇಟೆಂಟ್ಗೆ ಸಂಬಂಧಪಟ್ಟಿದ್ದು. ಬಟ್ ಈಗ ಏನಾಗಿದೆ, ಈಗ ಕೋರ್ಟಿಗೆ ಒಂದು ಸೂಟ್ ಹಾಕಿ ನಮ್ಮ ಬಗ್ಗೆ ಸೌಜನ್ಯ ಅನ್ನೋ ಹೆಸರು ಎತ್ತಬಾರ್ದು, ಧರ್ಮಸ್ಥಳ ಅನ್ನೋ ಹೆಸರು ಎತ್ತಬಾರ್ದು, ಯಾರ ಹೆಸರು ಎತ್ತಬಾರ್ದು, ಈ ಎಷ್ಟು ಕೃತ್ಯಗಳು ನಡೆದಿದೆ, ಎಷ್ಟು ಮೊಕದ್ದಮೆ ರಿಜಿಸ್ಟರ್ ಆಗಿದೆ, ಅದರ ಬಗ್ಗೆ ನೇರಾಗಿ ಅಥವಾ ಬೇರೆ ಥರ ಯಾರು ಯಾವುದು ಮಾತನಾಡಬಾರ್ದು ಅಂದರೆ ಆರ್ಟಿಕಲ್ 19(1)(a ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಗ್ಯಾಗ್ ಮಾಡಿ ಬೆಂಗಳೂರಲ್ಲಿ ನ್ಯಾಯಾಧೀಶರು ಇಂಜಂಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ಮತ್ತು ಡಿಲೀಷನ್ ಆರ್ಡರು ಸುಮಾರು 9,000 URL ಕ್ಲಿಪ್ಪಿಂಗ್ಸ್ ಯೂಟ್ಯೂಬಲ್ಲಿ ಇರೋದು, ವೆಬ್ಸೈಟಲ್ಲಿ ಇರೋದು ಎಲ್ಲರೂ ಕೂಡ ತಕ್ಷಣ ಬ್ಲಾಕ್, ಡಿಲೀಟ್, ರಿಮೂವ್, ರೀಇಂಡೆಕ್ಸ್ ಅಂದೆಲ್ಲ ಆದೇಶ ಇತ್ತು. ಅದ್ರ ಬಗ್ಗೆ ನಾನು ಕೂಡ ಸಿವಿಲ್ ಕೋರ್ಟಲ್ಲಿ ಅಬ್ಜೆಕ್ಷನ್ ಹಾಕಿ ಇವತ್ತು ವಾದ ಮಂಡಿಸಿದೆ. ಈಗ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಾದಗಳೆಲ್ಲ ಕೇಳಿ ಅದನ್ನು ರದ್ದು ಮಾಡಿ ಕಳಿಸಿದ್ದಾರೆ. ಇಟ್ ಈಸ್ ಅ ಗ್ರೇಟ್ ಆರ್ಡರ್ ಫಾರ್ ದಿ ಯೂಟ್ಯೂಬರ್ಸ್, ವಿಸಿಲ್ ಬ್ಲೋವರ್ಸ್ and human-minded persons who wanted to protect A+, L+, marginalized, vulnerable section of the society, more particularly victims of rape, serial murder, mass rape, mass burial, mass murder in a particular place. ಈಗ ಆ ಗ್ಯಾಗ್ ಆರ್ಡ್ರು ಹೋಗಿದೆ. ಇದು ಒಂದು ಒಳ್ಳೆ ಸುದ್ದಿ. ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನು ವೆರಿ ಇಂಪಾರ್ಟೆಂಟ್ ಅನ್ನೋದು ಕರ್ನಾಟಕ ಹೈಕೋರ್ಟು ಮಾನ್ಯ ನಾಗಪ್ರಸನ್ನ ಪೀಠದಲ್ಲಿ ಇವತ್ತು ತೀರ್ಮಾನ ಆಗಿದೆ. ಇಟ್ಸ್ ವೆರಿ ಗುಡ್. ಇದು ನಮ್ಮ ಹಕ್ಕುಗಳನ್ನು ಮತ್ತು ಎಲ್ಲರಿಗೂ ಹಕ್ಕುಗಳು ಇದೆ ಎಂದು ಆಗಿದೆ. ಆದ್ದರಿಂದ ಅದರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ಬೋದು, ಡಿಬೇಟ್ ಮಾಡ್ಬೋದು, ಅದ್ರ ಮೇಲೆ ತಡೆ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದು ವಿಚಾರ.